ನ್ಯಾಯಪರ. ಮಂಚೇನಹಳ್ಳಿ ಅಕ್ರಮ ಗಣಿಗಾರಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ ಎಸ್.ಆರ್. ಹಿರೇಮಠ. ಎಂಎಲ್ಎ ಎಂಪಿ ಏನ್ ಮಾಡ್ತಾ ಇದ್ದಾರೆ, ದಾಖಲೆ ಸಿಕ್ಕಿದ್ರೆ ಯಾರನ್ನೂ ಬಿಡಲ್ಲ ಎಂದು ಎಸ್.ಆರ್. ಹಿರೇಮಠ ಎಚ್ಚರಿಕೆ. ಇಂದು ಚಿಕ್ಕಬಳ್ಳಾಪುರ ಪತ್ರಿಕೋಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಂಚೇನಹಳ್ಳಿ ವ್ಯಾಪ್ತಿಯಲ್ಲಿ ವಲಸೇನಹಳ್ಳಿ ಕನಗಾನಗೋಪ ಮಂಚೇನಹಳ್ಳಿ ಗಣಿಗಾರಿಕೆ ಅನುಮತಿ ವಿರುದ್ಧ ಗರಂ ಆದ ಎಂ.ಆರ್. ಹಿರೇಮಠ. ಈ ಸಂದರ್ಭದಲ್ಲಿ ಮಂಚೇನಹಳ್ಳಿ ವ್ಯಾಪ್ತಿಯ ರೈತ ಮುಖಂಡರು, ರೈತರು ಉಪಸ್ಥಿತಿಯಲ್ಲಿದ್ದರು. ನಾವು ಸುಮಾರು ಅವರು ನಮಗಿನ ಜಾಸ್ತಿ ಎಷ್ಟು ಅವರೊಂದು 40ರಿಂದ 50 ಜನ ಈಗ ಅಧ್ಯಯನ ಬರೆಸಿದಾರ ಇಲ್ಲ ಕೇವಲ ಒಂದು 6 ಜನನ ಇವತ್ತು ದಿವಸ 6 ಜನ ಇದ್ದಾರೆ. ಚಿಕ್ಕ 30 ಜನ ಅಂತ ಬರೆಸೋದ್ರಿದ್ದಾರೆ. ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ನಮ್ಮ ವಲಸೇನಹಳ್ಳಿಯ ಗ್ರಾಮಸ್ಥರು ತುಂಬ ಧೈರ್ಯದಿಂದ ಸಂಘಟಿತರಾಗಿ ಅಲ್ಲೇನೊಂದು ಅಕ್ರಮ ಗಣಿಗಾರಿಕೆ ಸಲುವಾಗಿ ಈ ದುಷ್ಟಶಕ್ತಿಗಳು ಬಂದಿದ್ದಾರೆ, ಅವರು ಹಳ್ಳಿಗರ ಜೊತೆಗೆ ಸೌಜನ್ಯದಿಂದ ಸಂಭಾಷಣೆ ಮಾಡಿ ತಮ್ಮ ಮಾತನ್ನು ಹೇಳುವ ಬದಲಾಗಿ ಕಾಯ್ದೆಯನ್ನು ಕೈಯೊಳಗೆ ತೆಗೆದುಕೊಂಡು ಗುಂಡಿನ ಬೆದರಿಕೆಯನ್ನು ಹೇಳೋದು ಅಷ್ಟೇ ಅಲ್ಲ, ಒಬ್ಬರಿಗೆ ಗಾಯ ಕೂಡ ಏನು ಮಾಡಿದಾರಲ್ಲ, ಇದು ಬಹಳ ಗಂಭೀರ ಘಟನೆ. ಇದು ನನ್ನ ಅಭಿಪ್ರಾಯದೊಳಗೆ ಒಂದು ತಾಲೂಕು ಜಿಲ್ಲೆಯಲ್ಲ, ಒಂದು ರಾಜ್ಯ ಮತ್ತು ದೇಶದ ಸುದ್ದಿ ಇದೆ. ಸೊ ಇವರು ಯಾವ ಶಕ್ತಿಗಳೇ ಮಾಡಿದ್ದಾರೆ, ಇಂಥವರು ಯಾವ ಕೆಲಸವನ್ನು ಪೊಲೀಸರು ಮಾಡಬೇಕು, ಅವರಿಗೆ ಪ್ರಚೋದನೆ ಮಾಡುವಂತಹ ದುಷ್ಟ ಶಕ್ತಿಗಳಿದ್ರೆ ಇನ್ನೇನಿವೆ ಯಾವುವು. ಇವು ಕೇವಲ ಇದೊಂದೇ ಹಳ್ಳಿಗಲ್ಲ, ಎಲ್ಲೆಲ್ಲಿ ಇದು ನಡೀತಾ ಇದೆ ಇದೆಲ್ಲವೂ ಶಕ್ತಿಗಳಿವೆ. ಅದಕ್ಕೆ ಸಂವಿಧಾನ ನಮ್ಮೆಲ್ಲರನ್ನೇನು ಮಾಲೀಕರನ್ನಾಗಿ ಮಾಡಿದೆ. ಈ ಪಬ್ಲಿಕ್ ಸರ್ವೆಂಟು ಎಮ್.ಎಲ್.ಎಗಳು, ಎಂ.ಪಿಗಳು, ಮಿನಿಸ್ಟರ್ಗಳು ಇವರೆಲ್ಲ ಏನು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ತಡೆಯುವಂಥ ಶಕ್ತಿಯನ್ನು ನಾವು ಪಡೆದು ವ್ಯವಸ್ಥಿತವಾಗಿ ಹೋರಾಟ ಮಾಡಿ. ಯಾವ ರೀತಿ ನಿಮಗೆ ಗೊತ್ತು, 16 ವರ್ಷದ ನಂತರ ಕಾಲೇಜಿನ 7 ವರ್ಷದ ಶಿಕ್ಷೆ. ಅಂದರೆ ಇವತ್ತಿನ ವ್ಯವಸ್ಥೆಯೊಳಗೆ ನ್ಯಾಯ ಕೊಡೋದು ಸರಳಿಲ್ಲ, ಆದರೆ ವ್ಯವಸ್ಥಿತವಾಗಿ ದೃಢ ಸಂಕಲ್ಪದಿಂದ ನಾವು ಮಾಡಿದರೆ ಆಗ್ತದೆ. ಅದಕ್ಕೆ ನಮ್ಮ ಕಳೆದ 45 ವರ್ಷಗಳ ಅನುಭವವನ್ನು ಅವ್ರ ಜೊತೆಗೆ ಹಂಚಿಕೊಂಡು ಅವರು ಯಾವ ರೀತಿ ತಮ್ಮ ಸಂಘಟನೆಯನ್ನು ಸಶಕ್ತೀಕರಣ ಮಾಡಿ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ, ಈಗ ನೀವೇನು ಹೇಳಿದ್ರಿ ಅದರ ಹಿಂದಿರುವಂಥ ಶಕ್ತಿಗಳ ಹೆಸರುಗಳೇ ಬಿಟ್ಟಿದ್ದಾರೆ ವ್ಯವಹಾರ ಒಳಗೆ. ಯಾವಾಗಲೂ ನಿಮಗೆ ಗೊತ್ತಿದೆ, ಈ ಗಾಲಿ ಜನಾರ್ದನ ಅಲ್ಲಿಗೆ ಹೋಗಬೇಕಾದ್ರೆ 2011ರೊಳಗೆ ಮೇನ್ ಏನಂತೀನಿ ಚಾರ್ಜ್ ಶೀಟ್ ಅಷ್ಟೇ ಅಲ್ಲ, 3 ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಮಾಡಿದ್ದಾರೆ. IAS ಅಧಿಕಾರಿಗಳು ಯಾರ್ಯಾರು ಅದರೊಳಗೆ ಇನ್ವಾಲ್ವ್ ಆಗಿದ್ದು ಅವ್ರನ್ನ ಆ್ಯಡ್ ಮಾಡಿದ್ದಾರೆ. ಸೊ ಇದನ್ನು ನೀವು ವ್ಯವಸ್ಥಿತವಾಗಿ ಮಾಡಿ, ನೀವು ಈ ಒಂದು ಸಮಸ್ಯೆಯ ಮೂಲ ಏನಿದೆ, ಹಿಂದೆ ಪ್ರಚೋದನಾ ಶಕ್ತಿಗಳೇ ಯಾರಿದ್ದಾರೆ ಅದರ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ನನಗನ್ನಿಸೋ ಮಟ್ಟಿಗೆ ಈ ನ್ಯಾಯದ ಹೋರಾಟದಲ್ಲಿ ಎಲ್ಲರೂ ಬೆಂಬಲ ಇರ್ತಾರೆ, ನಾವು ಇರ್ತೇವೆ. ಇದನ್ನು ಮುಂದುವರೆಯೋಣ. ಧನ್ಯವಾದ. ಆ ಒಂದು ಘಟನೆಯನ್ನು ನಿದ್ದೆ ಮಾಡಿದ ಮೂಲ ಕಾರಣ ಏನು ಅನ್ನುವ ವಿಚಾರದ ಬಗ್ಗೆ ಇವತ್ತು ದಿವಸ ಇಡೀ ರಾಜ್ಯವೇ ಹೋಗಿದೆ. ಏನು ವಲಸೇನಹಳ್ಳಿ ಗ್ರಾಮದಲ್ಲಿ ಹೊರಗಿರುವ 34ರಲ್ಲಿ 7 ಎಕರೆ ಪ್ರದೇಶ ಬೆಟ್ಟವನ್ನು ಗಣಿಗಾರಿಕೆಗೆ ಕೊಟ್ಟಿದ್ದಾರೆ ಕೃಷ್ಣ ಸ್ಟೋನ್ಸ್ ಅವರಿಗೆ, ಹಾಗೂ ಮಂಚನಹಳ್ಳಿ 2 ಎಕರೆ ಪ್ರದೇಶವನ್ನು ಕ್ರಷರ್ಗೆ ಕೊಟ್ಟಿದ್ದಾರೆ. ಆ ಗಣಿಗಾರಿಕೆಗಾಗಿಯೇ ದಾರಿ ಏನು ಮಾಡಿಕೊಟ್ಟಿದ್ದಾರೆ. ಇದೆಲ್ಲವನ್ನೂ ಪಿನಾಕಿನಿ ಜಲಾನಯ ಪ್ರದೇಶಕ್ಕೆ ಸೇರತಕ್ಕಂಥ ಪ್ರದೇಶವಾಗಿದ್ದು ಮತ್ತು ಮಂಚನಹಳ್ಳಿ ಕೆರೆಯ ಭೂಗಳತೆಯ ದೂರದಲ್ಲಿರುವ ಬೆಟ್ಟ ಹಾಕಿ ಇರೋದ್ರಿಂದ ಅಂಥ ಒಂದು ಸುಂದರ ಪರಿಸರವನ್ನು, ಅಂತರ ಒಂದು ಚಾರಿತ್ರಾತ್ಮಕವಾದಂಥ ಒಂದು ಆ ಕೋಟೆ, ಆ ನೈಸರ್ಗಿಕವಾದಂಥ ಬೆಟ್ಟ, ಆ ಬಂಡೆಗಳು ಇವೆಲ್ಲವನ್ನೂ ನಾಶ ಮಾಡಿ ಹುಲ್ಲುಗಾವಲು, ಆ ದನಕರುಗಳಿಗೆ ಬರತಕ್ಕಂಥ ಹುಲ್ಲುಗಾವಲವನ್ನು ನಾಶ ಮಾಡುವಂಥ ಗಣಿಗಾರಿಕೆ ಬೇಡ ಅಂತ ಏನು ಕನಗಾನಕೊಪ್ಪದ ಗ್ರಾಮದವರು, ಮಂಚನಹಳ್ಳಿ ಗ್ರಾಮಸ್ಥರು